ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ರೀ ಮೃದುವಾದ ಪಡ್ಡು. ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಇದಕ್ಕೆ ನಾನು 2 ಗ್ಲಾಸ್ನಷ್ಟು ರೇಷನ್ ಅಕ್ಕಿ ತೊಗೊಂಡೀನಿ ರೀ. ಆಮೇಲೆ ಇದೇ ಗ್ಲಾಸಿಂದ ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೊಂಡೀನಿ ರೀ. ಇದಕ್ಕೆ ಜಾಸ್ತಿ ಏನು ಉದ್ದಿನಬೇಳೆ ಬೇಕಾಗೋದಿಲ್ಲ ರೀ. ಈಗ ಇದನ್ನು 1-2 ಸರಿ ಚೆಂದಂಗೆ ತೊಳ್ಕೊಳ್ಳೋಣ್ರಿ. ತೊಳ್ಕೊಂಡು ಈಗ 2 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡ್ರಿ ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕೊಂಡ್ರಿ. ಮೆಂತ್ಯಕಾಳು ಹಾಕೋದ್ರಿಂದ ಕಂಪಾಗಿ ಬರತ್ತೆ ರೀ. ಹಾಗೆ ಮೆಂತ್ಯಕಾಳು ಹಾಕೊಂಡ್ರಿ. ಹಾಕಿ ಇದನ್ನು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ 6ರಿಂದ 8 ತಾಸು ನೆನೆ ಬಿಡೋಣ್ರಿ. ಈಗ ನೋಡ್ರಿ 8 ತಾಸು ಚೆಂದಂಗೆ ನೆನೆದವ್ರಿ ನಮ್ಮ ಅಕ್ಕಿ. ಈ ಥರ ನೆನೆದವ್ರಿ. ಈಗ ಏನು ಮಾಡೋದಂದರೆ ಮಿಕ್ಸಿಗೆ ಹಾಕೋದು 1-2 ನಿಮಿಷ ಆಯ್ತಂದ್ರೆ ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡ್ರಿ. ಅವಲಕ್ಕಿ ಹಾಕೋದ್ರಿಂದ ಪಡ್ಡು ಕ್ರಿಸ್ಪಿಯಾಗಿ ಬರತ್ತೆ ರೀ ಮತ್ತು ಕಲರ್ ಚೆನ್ನಾಗಿ ಬರುತ್ತಂತೇಳಿ ಅವಲಕ್ಕಿ ಹಾಕ್ಕೊಂಡ್ರಿ. ಈಗ ನೋಡಿರಿ ಅವಲಕ್ಕಿ ನೆನೆದವ್ರಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ್ರಿ. ನೋಡಿರಿ ಈ ಥರ ನಮ್ಮ ಹಿಟ್ಟು ರೆಡಿ ಆಗ್ಯದ್ರಿ. ನೋಡಿರಿ ಈ ಥರ ಸಾಫ್ಟಾಗಿ ಇರಬೇಕು ರೀ. ಈಗ ಇದನ್ನೊಂದು ಬೋಗಾಣಿಗೆ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಥರ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಫುಲ್ ನೈಟೆಲ್ಲ ನೆನೆ ಹಾಕ್ಬಿಡೋಣ್ರಿ. ಒಂದು ಮುಚ್ಚಳ ಮುಚ್ಚಿ ಫುಲ್ ನೈಟೆಲ್ಲ ನೆನೆಸ್ಬಿಡೋಣ್ರಿ. ಎಷ್ಟು ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿ ಬರ್ತಾವ್ರಿ. ಹೀಗಾಗಿ ನೆನೆಸೋಣ್ರಿ. ಈಗ ನೋಡಿರಿ ರಾತ್ರಿ ಎಲ್ಲ ನೆನೆದದ್ರಿ ನಮ್ಮ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದದ್ರಿ. ಈಗ ಇದಕ್ಕೆ ಏನು ಮಾಡೋಣಂದ್ರೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಹಾಕೋದ್ರಿಂದ ಶೈನ್ ಬರ್ತಾವ್ರಿ ಪಡ್ಡ. ಆಮೇಲೆ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಂಡ್ರೆ ಕಲರ್ ಬರತ್ತೆ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಈಗ ಅಷ್ಟೊತ್ತಿಗೆ ಪಡ್ಡಿನ ಹಂಚಿ ಕಾಯಾಕಿಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚೋಣ್ರಿ. ಎಲ್ಲ ಮನೆಗೆ ಹಚ್ಚಿ ಈಗ ಹಿಟ್ಟನ್ನು ಈ ಥರ ಎಲ್ಲ ಸಾಚಕ್ಕೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡೋಣ್ರಿ. ಈಗ ನೋಡಿರಿ 2 ನಿಮಿಷ ಚೆಂದಂಗೆ ಬೇಯ್ದವ್ರಿ ನಮ್ಮ ಪಡ್ಡು. ಈಗ ಇವನ್ನ ಉಲ್ಟಾ ಮಾಡ್ಕೊಂಡ್ರಿ. ಉಲ್ಟಾ ಮಾಡಿ ಇನ್ನೊಂದು 2 ನಿಮಿಷ ಬೇಯ್ಸಕ್ಕೆ ಬಿಡೋಣ್ರಿ. ಇದೇ ಥರ ಎಲ್ಲ ಹೊಳಿಸ್ಕೊಂಡು ಬೇಯ್ಸಕ್ಕೆ ಬಿಡೋಣ್ರಿ. ಈಗ ನೋಡಿರಿ ನಮ್ಮ ಪಡ್ಡು ರೆಡಿ ಆಗ್ಯಾವ್ರಿ. ರುಚಿಯಾದ ಮೃದುವಾದ ಪಡ್ಡು ರೆಡಿ ಆಗ್ಯಾವ್ರಿ. ತಿನ್ನೋದಕ್ಕೆ ಮಸ್ತ್ ಟೇಸ್ಟಿಯಾಗಿದ್ದಾವ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.